ಜಿಲ್ಲಾಡಳಿತ ನೀಡಿದ ಮಳೆ ಹಾನಿ ಪರಿಹಾರದ ಚೆಕ್ ಬೌನ್ಸ್. ಮಧ್ಯರಾತ್ರಿ ಗೂಡ್ಸ್ ಆಟೋ ಅಡ್ಡಗಟ್ಟಿ ದರೋಡೆ ಮಾಡಿದ ಕ್ರಿಮಿಗಳು ಅಂದರ್. ಕಚೇರಿಯನ್ನೇ ಅಡ್ಡ ಮಾಡಿಕೊಂಡ ಅಧಿಕಾರಿಗಳಿಂದ ಭರ್ಜರಿ ಡ್ಯಾನ್ಸ್. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಚಿಕ್ಕಮಗಳೂರು ಜಿಲ್ಲಾಡಳಿತ ನೀಡಿದ್ದ ಮಳೆ ಹಾನಿ ಪರಿಹಾರದ ಚೆಕ್ ಬೌನ್ಸ್ ಆಗಿದೆ. 4 ತಿಂಗಳು ಕಳೆದರೂ ಇನ್ನೂ ಸಂತ್ರಸ್ತರಿಗೆ ಪರಿಹಾರ ಸಿಕ್ಕಿಲ್ಲ. ಮಳೆಯಿಂದ ಮನೆ ಕಳೆದುಕೊಂಡು ಕುಟುಂಬ ಬೀದಿಗೆ ಬಿದ್ದಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಹಳುವಳ್ಳಿ ನಿವಾಸಿ ಲಕ್ಷ್ಮಣ್ಗೆ 1,20,000 ಪರಿಹಾರದ ಚೆಕ್ ವಿತರಿಸಲಾಗಿತ್ತು. ಮನೆಯ ಮೇಲೆ ಮರ ಉರುಳಿ ಬಿದ್ದಿದ್ರಿಂದ ಮನೆಗೆ ಹಾನಿಯಾಗಿತ್ತು. ಪರಿಹಾರಕ್ಕಾಗಿ 3 ತಿಂಗಳಿನಿಂದ ಕಚೇರಿಗೆ ಅಲೆದು ಲಕ್ಷ್ಮಣ್ ಸುಸ್ತಾಗಿದ್ದಾನೆ. ತಾಲೂಕು ಕಚೇರಿಯಲ್ಲಿ ಪರಿಹಾರ ನೀಡುವಂತೆ ಲಕ್ಷ್ಮಣ್ ಆಕ್ರೋಶ ಹೊರಹಾಕಿದ್ದಾನೆ. ಎನ್ಪಿಎಸ್ ಕೈಬಿಟ್ಟು ಓಪಿಎಸ್ ಮರುಜಾರಿಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಸರ್ಕಾರಿ ನೌಕರರ ಉಪವಾಸ ಸತ್ಯಾಗ್ರಹ ನಡೆಸಲಿದ್ದಾರೆ. 2.83 ಲಕ್ಷ ನೌಕರರು ನಿಗಮ ಮತ್ತು ಅರೆ ಸರ್ಕಾರಿ ನೌಕರರಿದ್ದು ಹಳೆ ಪಿಂಚಣಿ ಯೋಜನೆಗೆ ಬೇಡಿಕೆ ಇಟ್ಟಿದ್ದಾರೆ. ಎನ್ಪಿಎಸ್ ತೆಗೆದು ಓಪಿಎಸ್ ಜಾರಿ ಮಾಡುವುದಾಗಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿತ್ತು. ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಗೂಡ್ಸ್ ಆಟೋ ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಜನವರಿ 2ರಂದು ಬಳ್ಳಾರಿ ರಸ್ತೆ ವಿನ್ಸನ್ ಮ್ಯಾನರ್ ಬ್ರಿಡ್ಜ್ ಬಳಿ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದಿಂದ ಗೂಡ್ಸ್ ಆಟೋದಲ್ಲಿ ಬರ್ತಿದ್ದ ಇಬ್ಬರನ್ನ ರಾತ್ರಿ 1 ಗಂಟೆ ಸುಮಾರಿಗೆ ದುಷ್ಕರ್ಮಿಗಳು ಅಡ್ಡಗಟ್ಟಿದ್ದಾರೆ. ಅಪಘಾತ ಮಾಡಿದ್ದೇರಿ, ಹಣ ಕೊಡಿ ಅಂತ ಗಲಾಟೆ ಮಾಡಿದ್ದಾರೆ. ಸೋಮನಾಥ ಎಂಬುವನನ್ನ ಅಪಹರಿಸಿದ್ರು. ಕುಟುಂಬಸ್ಥರಿಗೆ ಕರೆ ಮಾಡಿ 4,000 ರೂಪಾಯಿ ಫೋನ್ ಪೇ ಮಾಡಿಸಿಕೊಂಡಿದ್ರು. ಘಟನೆ ಸಂಬಂಧ ಇಬ್ಬರು ದುಷ್ಕರ್ಮಿಗಳನ್ನ ಹೈಗ್ರೌಂಡ್ ಪೊಲೀಸರು ಬಂಧಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಮತ್ತು ಮೀಟರ್ ಬಡ್ಡಿ ದಂಧೆಕೋರರ ವಿರುದ್ಧ ಪೊಲೀಸರು ಸಮರ ಸಾರಿದ್ದಾರೆ. TV9 ವರದಿ ಬಳಿಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ 22 ಮೀಟರ್ ದಂಧೆಕೋರರನ್ನ ಸೆರೆ ಹಿಡಿಯಲಾಗಿದೆ. ರಾತ್ರೋರಾತ್ರಿ ಮನೆಗೆ ನುಗ್ಗಿ ಬಡ್ಡಿ ವಸೂಲಿ ಮಾಡ್ತಿದ್ದ ರಫೀಕ್ ಜಮಖಂಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರಿಗೆ ದೂರನ್ನ ನೀಡಲು ಸಾಲಗಾರರು ಹೆದರುತ್ತಿದ್ರು. ಪ್ರಕರಣ ದಾಖಲಿಸಿಕೊಳ್ತಿದ್ದಂತೆ 30ಕ್ಕೂ ಹೆಚ್ಚು ಬಡ್ಡಿ ದಂಧೆಕೋರರು ಪರಾರಿಯಾಗಿದ್ದಾರೆ. ಧಾರವಾಡದಲ್ಲಿ ವಿಕೃತ ಕಾಮಿ ಮಹಿಳೆಯರ ಒಳ ಉಡುಪುಗಳನ್ನ ಕದ್ದಿದ್ದಾನೆ. ಮಿಚಿಗನ್ ಕಾಂಪೌಂಡ್ ಬಡಾವಣೆಯ ಮನೆಯ ಹಿತ್ತಲಲ್ಲಿ ಒಣ ಹಾಕಿದ್ದ ಒಳ ಉಡುಪುಗಳನ್ನ ಕದಿಯೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಕೃತ ಕಾಮಿ ಅಟ್ಟಹಾಸಕ್ಕೆ ಸ್ಥಳೀಯ ನಿವಾಸಿಗಳು ಕಂಗಾಲಾಗಿದ್ದಾರೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಬೇರುಕೂಡಿಗೆ ಗ್ರಾಮದ ವೃದ್ಧ ದಂಪತಿ ಮೇಲೆ ಕಾಂಗ್ರೆಸ್ ನಾಯಕ ದೌರ್ಜನ್ಯ ನಡೆಸಿರುವ ಆರೋಪ ಕೇಳಿಬಂದಿದೆ. ಕೈ ಕಿಸಾನ್ ಘಟಕದ ಅಧ್ಯಕ್ಷ ಸಚಿನ್ ಮೀಗ ವೃದ್ಧ ರಮೇಶ್ ಭಟ್ ಹಾಗೂ ವಾಣಿ ದಂಪತಿಗೆ ಸರ್ಕಾರಿ ಜಾಗದಲ್ಲಿರುವ ಮನೆ ಖಾಲಿ ಮಾಡುವಂತೆ ಹೆದರಿಸುತ್ತಿದ್ದಾನಂತೆ. ಆತನ ಕಾಟಕ್ಕೆ ಕಣ್ಣೀರಿಡ್ತಿರೋ ವೃದ್ಧ ದಂಪತಿ ನ್ಯಾಯಕ್ಕಾಗಿ ಅಂಗಲಾಚಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಪಂಚಾಯಿತಿ ಕಚೇರಿಯಲ್ಲಿ ಅಧಿಕಾರಿಗಳು ಮತ್ತು ಪಿಡಿಒಗಳು ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ. ಕಚೇರಿಯನ್ನೇ ಅಡ್ಡ ಮಾಡಿಕೊಂಡ ಅಧಿಕಾರಿಗಳ ಡ್ಯಾನ್ಸ್ ವಿಡಿಯೋ ಸದ್ಯ ಭಾರಿ ವೈರಲ್ ಆಗಿದೆ. ಮಹಿಳಾ ಅಧಿಕಾರಿಗಳ ನೃತ್ಯಕ್ಕೆ ಸಿಳ್ಳೆ ಕೇಕೆ ಹಾಕಿ ಚಪ್ಪಾಳೆಗಳ ಸುರಿಮಳೆಗೈಯಲಾಗಿದೆ. ಕೊಡವ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಕೊಡಗಿನಲ್ಲಿ ಕೊಡವಾಮೆ ಬಾಳೋ ಪಾದಯಾತ್ರೆ ನಡೆಯುತ್ತಿದೆ. 4ನೇ ದಿನದ ಪಾದಯಾತ್ರೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ರು. ಇಂದು ಮಡಿಕೇರಿಯಲ್ಲಿ ಸಮಾವೇಶವಿದ್ದು 30,000 ಜನರು ಸೇರುವ ನಿರೀಕ್ಷೆ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12ರ ತನಕ ಮಡಿಕೇರಿ ನಗರದಲ್ಲಿ ಮದ್ಯ ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ.